ಹಾಯ್ ಎಲ್ರಿಗೂ ನಮಸ್ತೆ. ನವರಾತ್ರಿಯ 4ನೇ ದಿನದ ಶುಭಾಶಯಗಳು. ನಿನ್ನೆ ನನ್ನ ಜೀವನ ಸ್ಟೋರಿ ಬ್ಲಾಗ್ನ ಅರ್ಧಕ್ಕೆ ನಿಲ್ಲಿಸಿದ್ದೆ. ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದರಲ್ಲಿ ಇವಾಗ ಯಾವ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಅಂದರೆ, ಯಾರೋ ಒಬ್ಬರು ಮೆಸೇಜ್ ಹಾಕಿದ್ರು, ನಿಮ್ಮ ಅಪ್ಪಂಗೆ 3 ಜನ ಹೆಂಡ್ತಿದಿರ ಅವಶ್ಯಕತೆ ಇರಲಿಲ್ಲ, ಅಟ್ಲೀಸ್ಟ್ ಇಬ್ಬರನ್ನ ಆಗಿದ್ರೆ ಸಾಕಾಗ್ತಿತ್ತು, 3 ಜನ ಏನಕ್ಕಾದರು ಅಂತ. ಅದು ಪರಿಸ್ಥಿತಿ ಹಂಗಿರುತ್ತೆ. ಯಾರ ಬಗ್ಗೆನೂ ಗೊತ್ತಿಲ್ಲದೆ ಏನೂ ತಪ್ಪಾಗಿ ಮಾತಾಡಬೇಡಿ ಫ್ರೆಂಡ್ಸ್. ಇದೊಂದು ನಾನು ಕೇಳ್ಕೊತೀನಿ. ಅದು ಫಸ್ಟ್ನೇ ಅವ್ರನ್ನ ಏನಕ್ಕೆ ಬಿಟ್ಟರು ಅದು ಗೊತ್ತಿಲ್ಲ. ಡೈವರ್ಸ್ ಆಗಿತ್ತು, ಇನ್ನೊಂದು ಅದು ನನಗೆ ಗೊತ್ತಿಲ್ಲ. ಆದರೆ ಎರಡನೇವರು ತೀರೋಗಿದ್ರು. ಎರಡನೇವ್ರು ತೀರೋದ್ಮೇಲೆ ಅವ್ರಿಗೊಬ್ಬ ಚಿಕ್ಕ ಮಗ ಇದ್ದ, 4 ವರ್ಷದ ಮಗ. ಅವನನ್ನ ನೋಡ್ಕೊಳ್ಳೋಕ್ಕೋಸ್ಕರ ನಮ್ಮಮ್ಮನ ಮದುವೆ ಆಗಿದ್ದು. ನಮ್ಮಮ್ಮನ ಮದುವೆ ಆದಮೇಲೆ ಆ ಅಣ್ಣ ನಮ್ಮ ಜೊತೆಗೆ ಇದ್ದರು. ಅದಾದಮೇಲೆ ನಮ್ಮಮ್ಮಂಗೆ ನಮ್ಮ ಅಕ್ಕ ಪಾಪು ಆಗಿರೋದು. ಪಾಪು ಆದಮೇಲೆ 2 ಮಗು ಸಾಕು, ಹೆಣ್ಣೊಂದು ಗಂಡೊಂದು ಅಂತ ನಮ್ಮಮ್ಮ ಅಪ್ಪ ಇಬ್ಬರು ಡಿಸಿಷನ್ ತಗೊಂಡು ಅಮ್ಮಂಗೆ ಆಪ್ರೇಷನ್ ಕೂಡ ಮಾಡಿಸಿದ್ದಾರೆ. ಆಪ್ರೇಷನ್ ಮಾಡಿಸಿ 3-3.5 ವರ್ಷ ಆದಮೇಲೆ ಹುಟ್ಟಿರೋಳು ನಾನು. ಇದು ಎಲ್ರಿಗೂ ಆಶ್ಚರ್ಯ ಆಗುವಂಥ ವಿಷಯನೇ. ಈ ಥರ ಸುಮಾರು ಕಡೆ ನಡೆಯುತ್ತಂತೆ. ಎಲ್ಲೋ ಒಂದೊಂದು ಕಡೆ ಆಪ್ರೇಷನ್ ಆದಮೇಲೂ ಮಕ್ಕಳಾಗಿರೋದು ಇದೆಯಂತೆ. ಅದರಲ್ಲಿ ನಾನು ಒಬ್ಬಳು. ಅದಾದಮೇಲೆ ನಮ್ಮಪ್ಪ ಯಾರಿಗೋಸ್ಕರ ನಮ್ಮಮ್ಮನ ಮದುವೆ ಮಾಡಿಕೊಂಡ್ರೋ ಅವರೇ ನಮ್ಮನ್ನು ದೂರ ಇಟ್ಟರು. ಅವರಿಂದನೇ ನಾವು ಬೀದಿಗೆ ಬಂದ್ವಿ. ಅವರಿಂದನೇ ನಾವು ತುಂಬ ಕಷ್ಟಗಳನ್ನ ಅನುಭವಿಸಿದ್ವಿ. ದೇವರಿದ್ದಾನೆ ಅನ್ನೋ ನಂಬಿಕೆಲಿ ಇಷ್ಟು ದೂರ ಜೀವನ ಮಾಡ್ಕೊಂಡು ಬಂದು ಈ ಒಂದು ಒಳ್ಳೆ ಲೈಫ್ನ ಕಟ್ಕೊಂಡಿದ್ದೀವಿ. ಅವನಂತೂ ಅಪ್ಪ ಅಮ್ಮ ಅಂತಲೇ ನೋಡಲಿಲ್ಲ. ಆ ರೀತಿ ಎಲ್ಲ ಮಾತಾಡಿದ್ದಾರೆ, ಆ ರೀತಿ ಹಿಂಸೆ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಅವ್ರು ಚೆನ್ನಾಗಿದ್ದಾರಾ? ಚೆನ್ನಾಗಿರಲಿ. ಅದೇ ರೀತಿ ನಾನು ನಿನ್ನೆನೇ ಹೇಳಿದ್ದೀನಿ ಅಪ್ಪಗೆ ಏನಾಗಿತ್ತು ಅಂತ. ಅದೆಲ್ಲ ಆದಮೇಲೆ ಅಪ್ಪಗೆ ಸ್ಟ್ರೋಕ್ ಹೊಡೀತು. ಯಾರೂ ಬಂದು ನೋಡಿಲ್ಲ ನಮ್ಮನ್ನು. ನಾವೇ ಕಷ್ಟಪಟ್ಕೊಂಡು ಜೀವನ ಮಾಡಿದ್ವಿ. ಹೇಗೋ ಜೀವನ ನಡೆಸ್ತಾ ಇದ್ವಿ. ಆ ಟೈಮಲ್ಲಿ ನನ್ನನ್ನು ನೋಡೋಕ್ಕೆ ಗಂಡನ ಕಡೆಯವರು, 9ನೇ ಕ್ಲಾಸ್ ಓದ್ತಾ ಇದ್ದೆ ನಾನು, ತುಂಬ ಜನ ಬರೋದು ಹೋಗೋದು ಮಾಡ್ತಾಯಿದ್ರು. ತುಂಬ ಜನ ಹೇಳಿದ್ರು, ಇಷ್ಟು ಚಿಕ್ಕ ಹುಡುಗಿಗೆ ಮದುವೆ ಬೇಕಾ, ಮದುವೆ ಬೇಡ ಅಂತ. ಆದರೆ ನಮ್ಮ ಅಪ್ಪನ ಕೊನೆ ಆಸೆ ನನ್ನ ಮದುವೆ ನೋಡೋದಾಗಿತ್ತು. ಸರಿ ಅಂದ್ಬಿಟ್ಟು ಮದುವೆನ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ರು. ಪ್ಲ್ಯಾನ್ ಮಾಡಿದ್ದಾದಮೇಲೆ ಒಂದು ಸರಿ ಹಿಂಗೆ ಒಂದು ಕಡೆಯವರು ಬಂದಿದ್ದರು. ಅಂದರೆ ಮಂಡ್ಯದಿಂದ ಒಂದು ಹುಡುಗ ಬಂದಿದ್ದರು. ಆ ಹುಡುಗನ ಜೊತೆ ಸರಿ ಆಯಿತು, ಮದುವೆ ಮಾಡೋಣ ನಮ್ಮ ಮಗಳನ್ನ, ಮನೆ ಕಡೆ ಚೆನ್ನಾಗಿದ್ದಾರೆ ಅಂತ ಡಿಸಿಷನ್ ತಗೊಂಡು ಎಂಗೇಜ್ಮೆಂಟ್ ಮಾಡೋ ಪ್ಲ್ಯಾನ್ ಮಾಡಿದ್ರು. ಎಂಗೇಜ್ಮೆಂಟ್ಗೆ ಅಂತ ಎಲ್ಲ ರೇಷನ್ನು ತೊಗೊಂಡು ಬಂದ್ವಿ, ಎಲ್ಲ ಮಾಡ್ತಾಯಿದ್ವಿ. ಗುರುವಾರ ಎಂಗೇಜ್ಮೆಂಟ್ ಇತ್ತು. ಬುಧವಾರನೇ ಎಲ್ಲ ಐಟಮ್ಸ್ನ ತಂದು ರೆಡಿ ಮಾಡ್ಕೊತಾ ಇದ್ವಿ. ಅಷ್ಟರಲ್ಲಿ ಸಂಜೆ 6 ಗಂಟೆ ಆಗಿತ್ತು. ನಮ್ಮಪ್ಪ ನನ್ನನ್ನು ನಮ್ಮ ಅಕ್ಕನ ಕರೆದ್ರು ಹತ್ರಕ್ಕೆ ಹೋದ್ವಿ. ಹೋಗಿದ್ದಾದಮೇಲೆ ನಾನು ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಅಕ್ಕಂಗೆ ಹೇಳಿದ ಮಾತಿದು, ನಿನ್ನ ತಂಗಿನ, ನಿಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೊ. ಇಷ್ಟು ದಿನ ನಾನು ನಿನ್ನ ತಂಗಿಗೆ ಅಪ್ಪ ಆಗಿದೆ, ಆದರೆ ಇನ್ಮೇಲೆ ನೀನು ನಿನ್ನ ತಂಗಿಗೆ, ನಿನ್ನ ಅಮ್ಮಂಗೆ ಇಬ್ರಿಗೂ ಅಮ್ಮ ಅಪ್ಪ ಆಗಿರಬೇಕು ಅಂತ ಅವತ್ತು ನಮ್ಮ ಅಕ್ಕನಿಗೆ ಒಂದು ಮಾತು ಹೇಳಿದ್ರು. ಆ ಮಾತು ಹೇಳ್ತಿದ್ದಂಗೆ ನಮ್ಮ ಅಪ್ಪಂಗೆ ಜೀವ ಹೊರ್ಟೋಯ್ತು. ನಮ್ಮಪ್ಪ ತೀರೋದ್ರು. ಆ ಕಾರಣದಿಂದ ತೀರೋದ್ಮೇಲೆ ಅವರು ಎಲ್ಲರೂ ಏನೇನು ಮಾಡಬೇಕು ಕಾರ್ಯಗಳನ್ನ ಮಾಡಿದ್ರು. ಅವತ್ತಿಂದ ಇವತ್ತುವರೆಗೂ ನಮ್ಮ ಅಕ್ಕ ನಮ್ಮ ಅಪ್ಪಂಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡೇ ಬರ್ತಾ ಇದ್ದಾಳೆ. ಇದೇ ರೀಸನ್ಗೆ ನಾನು ಹೇಳೋದು ಯಾವಾಗಲೂ, ಅವಳು ಅಕ್ಕ ಮಾತ್ರ ಅಲ್ಲ, ಅಮ್ಮ ಅಪ್ಪ ಎಲ್ಲನೂ ಅಂತ. ನೆಕ್ಸ್ಟ್ ಇನ್ನು ಮುಂದಿನ ನನ್ನ ಲೈಫ್ ಸ್ಟೋರಿನ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.